ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸಿದ್ದೇಶ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳನ್ನು NMMSಗೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತೇಳಿ ನೋಡೋಣ. ಅದಕ್ಕಿಂತ ಮೊದಲು ಬೇಕಾದಂಥ ಮಾಹಿತಿಗಳು: ಭಾವಚಿತ್ರ, ವಿದ್ಯಾರ್ಥಿಯ ಸಹಿ, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರದ RD ನಂಬರ್ ಮತ್ತು ಡೇಟ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳು ಬೇಕಾಗುತ್ತೆ. ಅದೇ ರೀತಿಯಾಗಿ ನಮಗೆ ತಂದೆ ತಾಯಿಯ ವಿದ್ಯಾಭ್ಯಾಸ ಮಟ್ಟ ಮತ್ತು ಉದ್ಯೋಗ ಬೇಕಾಗುತ್ತೆ. ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಮತ್ತು 7ನೇ ತರಗತಿಯ ಪರ್ಸೆಂಟೇಜ್ ಬೇಕಾಗುತ್ತೆ. NMMS ಎಕ್ಸಾಮ್ಗೆ ವಿದ್ಯಾರ್ಥಿಗಳನ್ನು ನೋಂದಾಯಿಸ್ತಕ್ಕಂಥ ವಿಧಾನವನ್ನು ನಾವು ನೋಡೋಣ. ಬ್ರೌಸರ್ನಲ್ಲಿ KSEAB ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ ಅದರ ಒಂದು ವೆಬ್ಸೈಟನ್ನು ನೀವು ಸರ್ಚ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಈಗ ನಾವು KSEABಯ ಒಂದು ಹೋಮ್ ಪೇಜಲ್ಲಿದ್ದೀವಿ. ಈ ಹೋಮ್ ಪೇಜಲ್ಲಿ ಇಲ್ಲಿ ಆಯ್ಕೆಗಳಿದೆ: ಕಾಂಟ್ಯಾಕ್ಟ್, ಹೆಲ್ಪ್ಲೈನ್, ಅನಂತರ 3ನೇ ಆಯ್ಕೆ SSLC ಪೋರ್ಟಲ್ ಅಂತ ಇದೆ. ಅದರ ಮೇಲೆ ಅದರಲ್ಲಿ ಸಬ್ ಮೆನುಗಳಿದೆ. ಅದರಲ್ಲಿ NMMS ಲಾಗಿನ್ ಅಂತೇಳಿ 4ನೇ ಆಯ್ಕೆ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದರ ಕೆಳಭಾಗದಲ್ಲಿ ನಮಗೆ ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ NMMS ಎಕ್ಸಾಮ್ ಅಪ್ಲಿಕೇಶನ್ ಅಂತ ಒಂದು ಲಿಂಕ್ ಕಾಣಿಸುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಬೇಕು. ಲಿಂಕನ್ನು ಕ್ಲಿಕ್ ಮಾಡಿ ಸಂಬಂಧಪಟ್ಟಂತಹ UDICE ಕೋಡ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಅಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನಂತರ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಈ NMMS ಅಪ್ಲಿಕೇಶನ್ಗಳನ್ನು ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ನಲ್ಲಿ, ಆನ್ಲೈನ್ ಸೆಂಟರ್ನಲ್ಲಿ ಹಾಕಕ್ಕೆ ಬರಲ್ಲ. ಇದನ್ನು ಕೇವಲ ಸ್ಕೂಲ್ ಲಾಗಿನ್ನಲ್ಲೇ ಹಾಕಬೇಕಾಗತ್ತೆ. ಈ ಥರ ಒಂದು ಪೇಜ್ನಲ್ಲಿ ನಮಗೆ ಮತ್ತೆ ಆಯ್ಕೆಗಳಿದೆ. ಹೋಮ್ ಅಂತ ಇದೆ, ಸೆಕೆಂಡ್ ಒನ್ NMMS ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಇಯರ್ ತೋರಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಅದರಲ್ಲಿ ಸಬ್ ಮೆನು ಇದೆ. NMMS ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಹೊಸದಾಗಿ ಆಗ್ತಕ್ಕಂಥವ್ರು NMMS ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅಪ್ಲಿಕೇಶನ್ ಹಾಕಿದ್ದು ಅದನ್ನು ಎಡಿಟ್ ಮಾಡಬೇಕಾದ್ರೆ 2ನೇ ಆಯ್ಕೆಯನ್ನು ತಗೋಬೇಕಾಗತ್ತೆ. ಅಪ್ಲಿಕೇಶನ್ ಎಲ್ಲ ಮುಗಿದ ನಂತರ ಸಂಬಂಧಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ನಾಮಿನಲ್ ರೋಲನ್ನು ಪಡೆದುಕೊಳ್ಳೋದಕ್ಕೆ 3ನೇ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗಿರೋದ್ರಿಂದಾಗಿ 1ನೇ ಆಯ್ಕೆಯನ್ನು ಕ್ಲಿಕ್ ಮಾಡೋಣ. ಈಗ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಫಾರ್ಮ್ ಓಪನ್ ಆಗುತ್ತೆ. ಮೊದಲನೇ ನಾವು ಯಾವ ಒಂದು ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಬೇಕಾಗಿದೆ ಆ ವಿದ್ಯಾರ್ಥಿಯ SATS ID ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಮುಂದೆ ಕಾಣ್ತಕ್ಕಂಥ ವ್ಯೂ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಆ ವಿದ್ಯಾರ್ಥಿಯ ಮಾಹಿತಿಗಳು SATSನಲ್ಲಿರುವಂತೆ ಗೋಚರಿಸುತ್ತೆ. ಇವುಗಳಲ್ಲಿರ್ತಕ್ಕಂತಹ ಮಾಹಿತಿಗಳನ್ನು 11ನೇ ನಂಬರ್ವರೆಗೆ ಇರ್ತಕ್ಕಂಥ ಮಾಹಿತಿಗಳನ್ನು ನಾವು ಯಾವುದನ್ನು ಕೂಡ ಎಡಿಟ್ ಮಾಡೋಕ್ಕೆ ಬರಲ್ಲ. ಆದರೆ 2ನೇ ಆಯ್ಕೆಯಲ್ಲಿ ಅಡ್ರೆಸ್ ಏನಿದೆ, ಸ್ಕೂಲ್ ಅಡ್ರೆಸ್, ಅದರ ಮುಂದೆ ಇರ್ತಕ್ಕಂತಹ ಪಿನ್ ನಂಬರ್ನ ಮಾತ್ರ ನಾವು ಎಂಟರ್ ಮಾಡಬೇಕಾಗುತ್ತೆ. ಪಿನ್ ನಂಬರ್ನ ಎಂಟರ್ ಮಾಡಿ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ನಾವೀಗ ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ಕಾಣ್ತಕ್ಕಂಥ ಎಲ್ಲ ವಿವರಗಳನ್ನು ಓದಿಕೊಂಡು ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಕೆಳಭಾಗದಲ್ಲಿ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆ. ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೂಡ ನಾವು ಎಂಟರ್ ಮಾಡಬೇಕಾಗುತ್ತೆ. ಆನಂತರ ವಿದ್ಯಾರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು 60ರಿಂದ 80 KB ಅಳತೆಯಲ್ಲಿರಬೇಕು. ನಂತರ ವಿದ್ಯಾರ್ಥಿಯ ಸಹಿಯನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು 20ರಿಂದ 50 KB ಅಳತೆಯಲ್ಲಿ ಇರಬೇಕಾಗುತ್ತೆ. ಇದೆಲ್ಲ ಆದ ನಂತರ ಇಲ್ಲಿ ಡಿಕ್ಲರೇಷನ್ ಬೈ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಇರುತ್ತೆ. ಅದರ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ನಂತರ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಅದನ್ನು ಓಕೆ ಮಾಡಿ ಕೆಳಭಾಗದಲ್ಲಿ ಪ್ರಿಂಟ್ ಅಂತಕ್ಕಂಥ ಆಯ್ಕೆ ಬರುತ್ತೆ. ಅದನ್ನು ಬಳಸಿ ನಾವು ವಿದ್ಯಾರ್ಥಿ ಅಪ್ಲಿಕೇಶನನ್ನು ಪ್ರಿಂಟ್ ತೆಗೆದುಕೋಬೋದು. ಆ ಪ್ರಿಂಟನ್ನು ತೆಗೆದುಕೊಂಡು ಅದರ ಕೆಳಭಾಗದಲ್ಲಿ ನಾವು ವಿದ್ಯಾರ್ಥಿಯ ಸಹಿ ಮತ್ತು ಶಾಲಾ ಮುಖ್ಯ ಶಿಕ್ಷಕರ ಸಹಿಯನ್ನು ಮಾಡಿಸಿ ಅದನ್ನು ಕಡತದಲ್ಲಿ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. Metals are good conductors. Metals are good conductors.